ಮತ್ತೆ ಈಗ ನಾವೆಲ್ಲ ಕೂಡಿಸಿ ಏನ್ ದುಡ್ಡು ಮಾಡಿದ್ವು ಏನ್ ಅವರು ಹೆಚ್ಚು ಪಿಚ್ಚಿ ನೋಡಂಗಿಲ್ಲ. ಈಗ ಒಂದು 10,000 ರೂಪಾಯಿ ಕಲ್ಲು ಐತೆ ಅಂದ್ರೆ ನಾವು ಒಂದು 5,000 ರೂಪಾಯಿ ಕೊಟ್ಟಿವಿ ಅಂದ್ರೆ ಆಯ್ತು ತಗೊಳ್ರಿ ಹಾಕ್ತಾ ಅವ್ರದ್ದು ಸೇವೆ ಭಾಳ ದೊಡ್ಡದಿದೆ. ಅವ್ರದ್ದು ಭಕ್ತಿ ಭಾವನೆ ಐತ್ರಿ ಇದ್ರಾಗ ಅವ್ರ ಕೈಲಿಂದ ಕೊಡ್ತಕ್ಕಂತ ಅವ್ರ ಭಕ್ತಿ ಸೇವೆ ರೀ ಅವ್ರ ಭಕ್ತಿ ಅವರು ಭಾಳ ಅದಕ್ಕೆ ಸೇವೆ ಸಲ್ಲಿಸ್ಯಾರ. ಅಂದ್ರ ಸಾಧ್ಯ ರೀ ಇದೆಲ್ಲ ಅವನ ಆಶೀರ್ವಾದ ದೇವ್ರ ಆಶೀರ್ವಾದದಿಂದಲೇ ಅವ್ರ ಸೂಚನೆ ಮೇರೆಗೆ ಮಾಡಕ್ ಹಸ್ತ ನಾವು ಅಲ್ಲ ನೀವ್ ಬರ್ತಲ್ಲ ಏನ್ ಎಲ್ಲರಿಗಿ ಅವ್ ಶಕ್ತಿ ಅವ್ ಏನ್ ಮಾಡುವಷ್ಟು ಕೊಟ್ಟ ಎಲ್ಲರೂ ಮಾಡಕೈತಿವು. ಇನ್ನೂ ಅದ್ರ ಆಸೆ ಐತಿ. ಇನ್ನೂ ಇದಕ್ಕ ನೋಡ್ರಿ ಒಂದು ಯಾತ್ರಾ ನಿವಾಸ ಮಾಡ್ಬೇಕೈತಿ. ನಮ್ಮ ಶಾಸಕರಾದ ಜೆ.ಟಿ. ಪಾಟೀಲ್ರು ಅದಕ್ಕೆ ಏನೇನ್ ಸಹಾಯ ಮಾಡ್ತಂತ ಹೇಳ್ಯಾರ. ಇನ್ನೂ ಅದಕ್ಕೆ ಬಹಳ ಅಭಿವೃದ್ಧಿ ಮಾಡುವಂತ ಕೆಲಸಗಳು ಬಹಳ ಅದಾವ. ಇನ್ನೂ ಈ ಸದ್ಯಕ್ಕೆ ಬಂದಂತ ಭಕ್ತರಿಗೆ ಇರಾಕ ಏನ್ ತೊಂದ್ರೆ ಇಲ್ಲ. ಏನ್ ಕೆಲಸ ಕಾರ್ಯ ಮಾಡ್ಕೊಳಕ, ವಸತಿ ಇರಾಕ, ಊಟ ಮಾಡ್ಕೊಳಕ ಎಲ್ಲಾ ಸಲಕರಣೆಗಳದಾವ. ನೀರಿನ ವ್ಯವಸ್ಥೆ ಸಾಕಷ್ಟು ಐತಿ. ಯಾವ್ದೇನು ತೊಂದ್ರೆ ಇಲ್ಲ. ಎಲ್ಲ ಕೋಲಿಗಳು ಎಲ್ಲಾ ತರ ಅನುಕೂಲ ಐತ್ರಿ. ಇಲ್ಲ ಬರ್ತಕ್ಕಂಥ ಭಕ್ತರಿಗೆ ಏನು ಅನಾನುಕೂಲ ಆಗ್ತಕ್ಕಂತಹದ್ದು ಏನು ಇಲ್ಲ. ಎಲ್ಲಾ ತರ ಅನುಕೂಲ ಆಗುವಂತದ ಐತ್ರಿ ಇಲ್ಲಿ. ಯಾವ ಇದ್ರೊಳಗೆ ಜಾತ್ರೆ ಆಕತ್ರಿ ಇದು ರಂಜಾನ್ ತಿಂಗಳ ಮುಗದ ಏನ್ ರಂಜಾನ್ ಹಬ್ಬ ಆಗುತ್ತಲ್ರಿ, ಹಬ್ಬದ ಮಾರನೇ ದಿವಸ ಉರ್ಸ ಅಲ್ಲಿಂದ ಹಿಡ್ಕೊಂಡು ಸುಮಾರು 4 ದಿವಸ ತನಕ ನಡೀತೈತಿ. ಸುಮಾರು 4 ದಿನಗಳ ಕಾಲ ನಡೀತಕ್ಕಂತಹ ಜಾತ್ರೆ ಇದು. ಇಲ್ಲಿ ಅನ್ನಪ್ರಸಾದ ಏನಾರು ಇರ್ಬೋದು? ಏನಿಲ್ಲ ಅವ್ರು ಇನ್ನೂ ಇಲ್ರಿ. ಅದ್ರ ಮುಂದೆ ವಿಚಾರ ಐತೆ. ಅದು ಶಕ್ತಿ ಕೊಟ್ಟ ಅಂದ್ರ ಇದ ಏನಾರ ಅನುಕೂಲ ಆತಂದ್ರ ಇದು ಅನ್ನ ಸಂತರ್ಪಣೆ ಆತಂದ್ರ ಭಕ್ತಾದಿಗಳು ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ವಲ್ಪ ಅನುಕೂಲ ಆಗ್ಬೋದ್ರಿ. ಇದೆಲ್ಲ ಏನೈತಿ ಇಲ್ಲಿ ವಿಶೇಷ ಅಂದ್ರ ಪ್ರತಿಯೊಬ್ರು ಈ ಉರ್ಸಿಗಣ್ಣು ಜಾತ್ರೆಗೆ ಬರೋರು ತಮ್ಮ ಊಟದ ವ್ಯವಸ್ಥೆ ಮಾಡ್ಕೊಂಡ ಬರ್ತಾರೆ. ಇಲ್ಲಿ ಅವಶ್ಯಕತೆ ಉಳಿತಕ್ಕಂತ ಸಂಭವ ಇರ್ತೈತ್ರಿ. ನೀರಿನ ವ್ಯವಸ್ಥೆ ಇಟ್ಟಿರ್ತೀವಿ ನಾವು. ಐತ್ರಿ ಎಲ್ಲ ಐತ್ರಿ. ಜಾತ್ರೆ ಟೈಮ್ದಾಗ ಅಲ್ಲೇ ನೀರಿನ ಟಾಕಿಗಳನ್ನ ತುಂಬಿ ಟ್ರ್ಯಾಕ್ಟರ್ದಲ್ಲಿ ಅವ್ನು ಎಲ್ಲೆಲ್ಲಿ ಭಕ್ತರು ಎಲ್ಲೆಲ್ಲಿ ನೆರಳು ಇರ್ತೈತೆ ಅಲ್ಲೆಲ್ಲಿ ಅವ್ರೆಲ್ಲರೂ ತಮ್ಮ ವಸತಿ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ನೀರಿನ ಸೌಕರ್ಯ ಒದಗಿಸ್ತೀವಿ ಕಮಿಟಿ ವತಿಯಿಂದ. ಎಲ್ಲ ಅನುಕೂಲ ಐತ್ರಿ. ಈಗ ಶ್ರೀ ಹಜರತ್ಪುರ ಗೈಬು ಸಾಹೇಬ್ರದ ದರ್ಗಾ ಕಟ್ಟಡ ಫೈನಲ್ ಬಂದದ ಸರ್. ಈಗ ಏನೈತ್ರಿ? ಇನ್ನೂ ಭಾಳ ಐತಿ. ಇನ್ನೂ 50% ಐತಿ. ಇನ್ನೂ 50% ಆಗೈತಿ. ಇನ್ನೂ ಅದು ಗುಮ್ಮಜ್ ಆಗ್ಬೇಕು. ಈ ಕೆಲಸ ನಡೆದ ಈಗ ಸುಮಾರು 4-5 ಜನ ಲೇಬರ್ ಕೆಲಸ ಮಾಡಲಿದ್ದಾರೆ. ತಾವು ನೋಡ್ಬೇಕಲ್ಲ, ಮಾಡ್ತಾರ. ಅಲ್ಲಿ ವರ್ಷ ಏನೈತಿ ಈಗ ಅದ್ರದ್ದು ಬಂದಿಲ್ಲ ಅಂತ ಹೇಳಿದ್ನಲ್ಲ. ದುಡ್ಡು ಹೆಂಗ್ ಸ್ವಲ್ಪ ನಾವು ಅಲ್ಲೆಲ್ಲ ದೇಣಿಗೆ ಕಾಣಿಕೆ ಯಾರು ಕೊಡ್ತಾರ ಆ ದುಡ್ಡು ತಗೊಂಡು ಹೊಂಟಿವು. ಈಗ ನೋಡ್ತಕ್ಕಂಥ ಜನಗಳು ಯಾರು ಇದ್ರಪ್ಪ ಅಂದ್ರೆ ಭಕ್ತಾದಿಗಳು ಯಾರು ಬರೋರಿದ್ರಪ್ಪ ಅಂದ್ರೆ ತಮ್ಮ ತನುಮನ ಧನ ಸಹಾಯ ಯಾವಾಗ ಬೇಕಾದ್ರೂ ನಿಮ್ಗೆ ಎಷ್ಟು ನಿಗದ ಅಷ್ಟು ಸಹಾಯ ಮಾಡಿ ಈ ಆಗ್ತಕ್ಕಂಥ ದರ್ಗಾದ ಕೆಲಸ ಪರಿಪೂರ್ಣ ಆಗಾಕ ನಿಮ್ಮ ಕೈಲಿದ್ದ ಎಷ್ಟು ಸಾಧ್ಯ ಐತಿ ಅಷ್ಟು ಕೊಟ್ಟು ಅನುಕೂಲ ಮಾಡೋರಿದ್ರೆ ಮಾಡ್ಬೋದು ನೀವು. ಯಾರು ಈಗ 10 ವರ್ಷದಿಂದ ನೀರಿನ ಸೌಕರ್ಯ ಮೊದಲ ಇದ್ದಿಲ್ಲ. ಅವಾಗ ನಮ್ಮ ಊರವರ ನಮ್ಮ ಪೀಳಿಗೆ ಅಂತ ಹೇಳಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ರು. ಅವರ ಅನುದಾನದೊಳಗೆ ಅಲ್ಲಿ ಒಂದು ಬೋರ್ ಹಾಕಿಸಿ ನೀರಿನ ಟಾಕಿ ಕಟ್ಟಿಸಿ ಇವ್ರು ಬಂದರು ನಮಸ್ಕಾರ ಶಿಲ್ಪಿಗಳು. ಇವರು ರಾಜ್ಯೋತ್ಸವ ಪುರಸ್ಕೃತರು. ಇವ್ರ ಕೈ ಕಟ್ಟಾಟ ನಡೆದೈತೆ. ನಿಮ್ಗೆ ಹೇಳಿದ್ನಲ್ಲ ಈಗ ಅದಕ್ಕೆ ಬಂದ್ರು ಅವ್ರಿಗೆ. ಒಂದು ಭಕ್ತಿ ಭಾವನೆಯಿಂದ ಬರ್ತಕ್ಕಂಥ ದರ್ಗಾರ್ ಇದೆ. ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲಾರ್ದ ಪ್ರತಿಯೊಂದು ಜನಗಳು ಬರ್ತಕ್ಕಂಥ ಇದೊಂದು ದರ್ಗಾರಿ. ಈ 4 ಜನ ನೋಡಿ ಅವ್ರ ಬರೋರಿದ್ರಪ್ಪ ಅಂದ್ರೆ ಇಂಥ ಪ್ಲೇಸ್ ಇಂಥಲ್ಲಿ ಐತಿಪ್ಪ ಇಂಥ ದರ್ಗಾ ಅಂದ್ರೆ 4 ಜನ ಬರ್ತಾರೆ. ಅದ್ರ ಸಲುವಾಗಿ 4 ಜನಕ್ಕೆ ತಿಳಿಯುವ ಸಲುವಾಗಿ ನಾವು ಒಂದು ಸಣ್ಣ ಪ್ರಯತ್ನ ನಮ್ದ್ರಿ. ಅದಕ್ಕೆ ಈ ಕಟ್ಟಡ ನಿರ್ಮಾಣ ನೀವು ಪ್ರಾರಂಭ ಮಾಡ್ರಿ ಅಂದಂಗಾತ್ರಿ. ಈ ಕಟ್ಟಡ ಕೆಲಸಗಳನ್ನೆಲ್ಲ ನಿಮ್ಮ ಕೈಯಿಂದ ಸ್ಟಾರ್ಟ್ ಆಗಿ ಕೆಲವೊಂದಿಷ್ಟು ನಿಮ್ಮ ಸಂಘಟನೆಗಳಿಂದ ಚಾಲು ಆಗಿದೆ. ಎಲ್ಲ ಊರವ್ರ ಸಹಕಾರ ನೋಡ್ರಿ. ಭಾವಗತಿ ಏನಂಬುದು ಇಲ್ಲೇ ಪ್ರತಿಯೊಂದು ಜನ
ಇದು ಒಂದು ಭಕ್ತಿ ಭಾವನೆಯಿಂದ ಬರ್ತಕ್ಕಂತಹ ಜನಗಳ ಭಕ್ತಿಯ ಮೇರೆಗೆ ಇನ್ನು ನಡೆಯಾಕತ್ತೈತೆ ಎಲ್ಲ ತರ ಕೆಲಸಗಳ್ರಿ. ಯಾರಾದ್ರೂ ಬಂದು ತಮ್ಮ ತನು ಮನ ಧನ ಸಹಾಯವನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದ್ರಿ. ಇಲ್ಲಿ ದರ್ಗಾದ ಕಮಿಟಿ ಇರ್ತೈತ್ರಿ. ನೀವು ಯಾರು ನಿಮ್ಗೆ ಸಹಾಯ ಮಾಡ್ಬೇಕಂತಕ್ಕಂಥ ಭಾವನೆ ಇತ್ತಪ್ಪ ಅಂದ್ರೆ ಎನಿ ಟೈಮ್ ಬರ್ಬೋದು, ಯಾವಾಗ ಬೇಕಾದ್ರೂ ಸಹಾಯ ಮಾಡ್ಬೋದು. ನೀವು ಮಾಡ್ತಕ್ಕಂಥ ಸಹಾಯದಿಂದ ಈ ದರ್ಗಾದ ಕೆಲಸ ಪರಿಪೂರ್ಣ ಆಗತ್ರಿ. ಗೈಬು ಸಾಹೇಬ್ರದ ದರ್ಗಾ ಇದೆ ನೋಡ್ರಿ. ಈಗ ದರ್ಗಾ ಸುತ್ತಾಕೊಂಡು ಬರ್ರಿ. ಭಕ್ತಾದಿಗಳು ಇವತ್ತು ಯಾಕಪ್ಪ ಅಂದ್ರೆ ಗೈಬು ಸಾಹೇಬ್ರದ ಇವತ್ತು ವಾರ ಐತ್ರಿ. ಸುಮಾರು ಕಟ್ಟಡದ ಕೆಲಸ ಬಾಕಿ ಉಳ್ದತ್ರಿ. ಈಗ ಕೆಲಸ ಪ್ರಗತಿ ಒಳಗೈತ್ರಿ. ಯಾರಾದರೂ ಸಹಾಯ ಮಾಡೋರು ಇದ್ರಪ್ಪ ಅಂದ್ರೆ ಇಲ್ಲಿ ಶ್ರೀ ಹಜರತ್ ಪೀರ್ ಗೈಬು ಸಾಹೇಬ್ರದ ಕಮಿಟಿ ಐತ್ರಿ, ದರ್ಗಾದ ಕಮಿಟಿ. ತಮ್ಮ ಕೈಲಿಂದ ಎಷ್ಟಾಗತ್ತ ಸಹಾಯವನ್ನ ಯಾವಾಗಲಾದರೂ ಬಂದು ಮಾಡ್ಬೋದ್ರಿ. ಇಲ್ಲಿ ಕಮಿಟಿ ಅವ್ರು ಇರ್ತಾರೆ. ಕಮಿಟಿ ಅವರಿಗೆ ಭೇಟಿಯಾಗಿ ನಿಮ್ಗೆ ಪಾವತಿ ಬೇಕಾದ್ರೆ ಕೊಡ್ತಾರೆ. ಯಾರಾದರೂ ಎನಿ ಟೈಮ್ ಬರ್ಬೋದ್ರಿ. ನೋಡತಕ್ಕಂತಹ ಒಂದು ಭಕ್ತಿ ಭಾವನೆಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದರ್ಗಾ ರೀ. ಹಜರತ್ ಪೀರ್ ಗೈಬು ಸಾಹೇಬರ ಪಕ್ಕದಲ್ಲಿಯೇ ಯಮನೂರಪ್ಪನ ದರ್ಗಾ ಐತೆ ನೋಡ್ರಿ. ಇದು ಅಲ್ಲಿ ನಾಗಳೆ ರಾಜಭಕ್ಷ ಹಜರತ್ ಪೀರ್ ಗೈಬು ಸಾಹೇಬರ ದರ್ಗಾ ಎರಡು ಪಕ್ಕದೊಳಗದಾವ್ರಿ. ಈಗ ಹಳಿ ಸ್ಥಳದೊಳಗೆ ಏನಿತ್ತಲ್ರಿ, ಆ ಸ್ಥಳದ ರೀತಿ ಒಳಗನ ಈಗ ಗೈಬು ಸಾಹೇಬರ ಪಕ್ಕದೊಳಗನ ಈಗ ಯಮನೂರಪ್ಪನ ದರ್ಗಾ ಮಾಡ್ಯಾರ ನೋಡ್ರಿ. ಇದು ನೋಡ್ಬೇಕು. ಭಕ್ತಾದಿಗಳು ಜನಸಂಖ್ಯೆ ಜಾಸ್ತಿ ಬರ್ತಾನೆ ಇರ್ತೈತ್ರಿ. ಈಗ ಯಮನೂರಪ್ಪರದ ಆಶೀರ್ವಾದ ತೊಗೊಂಡು ಬರ್ರಿ. ಯಮನೂರಪ್ಪರ ದರ್ಗಾ ನೋಡ್ರಿ, ರಾಜಭಕ್ಷ. ಆಶೀರ್ವಾದ ತೊಗೊಂಡು ಬರ್ರಿ. ಸ್ವಲ್ಪ ಪ್ರಸಾದ ತೊಗೊಂಡು ಈಗ ರಾಜಭಕ್ಷ ಶ್ರೀ ಯಮನೂರಪ್ಪರ ಅವರ ಆಶೀರ್ವಾದ ತೊಗೊಂಡಿವ್ರಿ. ಈಗ ಶ್ರೀ ಹಜರತ್ ಪೀರ್ ಗೈಬು ಸಾಹೇಬ್ರದ ದರ್ಗಾ ಆಟ ನೋಡೋಣ ಬರ್ರಿ. ದೇವ್ರಗಟ್ಟು ಭೇಟಿಗೂ ಬರೀ ಶ್ರೀ ಹಜರತ್ ಪೀರ್ ಗೈಬು ಸಾಹೇಬ್ರದಟ ದರ್ಶನ ತೊಗೊಂಡು ಬರೀಟ. ಗುರುವಾರ ಆದ್ದರಿಂದ ಶ್ರೀ ಹಜರತ್ ಪೀರ್ ಗೈಬು ಸಾಹೇಬರ ವಾರ ಐತ್ರಿ ಇವತ್ತು. ಅದ್ರ ಸಲುವಾಗಿ ಭಕ್ತಾದಿಗಳು ಕಂಟಿನ್ಯೂಸ್ ಆಗಿ ಇವತ್ತು ಬರ್ತಾನೆ ಇರ್ತಾರೆ. ನೋಡ್ಬೋದ್ರಿ ಜನ ನೋಡ್ರಿ ಯಾವ ರೀತಿ ಐತಿ. ಶ್ರೀ ಗೈಬು ಸಾಹೇಬ್ರದ ನಾವು ದರ್ಶನ ತೊಗೊಂಡು ಬರ್ರಿ. ಶ್ರೀ ಹಜರತ್ ಪೀರ್ ಗೈಬು ಸಾಹೇಬರ ಕಟ್ಟಡದ ಸಲುವಾಗಿ ದೇಣಿಗೆ ಕೊಟ್ಟಂತಕ್ಕಂಥ ಕಮಿಟಿ. ನೀವು ಯಾರ ಕಮಿಟಿಗೆ ದೇಣಿಗೆ ಕೊಡೋರಿದ್ರಪ್ಪ ಅಂದ್ರೆ ಗೈಬು ಸಾಹೇಬರ ಕಟ್ಟಡಕ್ಕೆ ಏನೋ ದರ್ಗಾ ಐತ್ರಿ ಏನೋ ಕೆಲಸ ಅದಕ್ಕೆ ಕೊಡೋರಿದ್ರಪ್ಪ ಅಂದ್ರೆ ಇಲ್ಲಿ ಕಮಿಟಿ ಅವರ ನಂಬರ್ ಐತ್ರಿ. ಇದಕ್ಕೆ ಯಾರು ಬೇಕಾದರೂ ಸಂಪರ್ಕ ಮಾಡ್ಬೋದು. ಕಮಿಟಿ ಅವ್ರ ನಂಬರ್ ಐತಿ. ಇಲ್ಲಿ ದೇಣಿಗೆ ಕೊಡೋರಿದ್ರಪ್ಪ ಅಂದ್ರೆ ಎನಿ ಟೈಮ್ ಸಂಪರ್ಕ ಮಾಡ್ಬೋದು ನೋಡ್ರಿ. ನೋಡ್ರಿ ಶ್ರೀ ಹಜರತ್ ಪೀರ್ ಗೈಬು ಸಾಹೇಬರದ ಆಶೀರ್ವಾದ ತಗೊಂಡು ಎಲ್ಲರೂ.
ಶ್ರೀ ಹಜರತ್ಪುರ ಗೈಬು ಸಾಹೇಬ್ರದ್ದು ಮತ್ತು ಯಮನೂರ ವ್ಯಾಪಾರದ ಆಶೀರ್ವಾದ ತೊಗೊಂಡ್ರಿ. ನೀವು ಯಾರು ಬರೋದ್ರಪ್ಪ ಅಂದ್ರೆ ಎನಿ ಟೈಮ್ ಬರ್ಬೋದು ರೀ. ಗುರುವಾರ ದಿವಸ ಶ್ರೀ ಯಮನೂರಪ್ಪಂದ ವಾರ ಐತ್ರಿ, ಜನ ಬರ್ತಾ ಇರ್ತೈತೆ ಕಂಟಿನ್ಯೂಸ್ ಆಗಿ. ನೀವು ಯಾರು ಬರೋದ್ರಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಬೆಳಗಿ ತಾಲೂಕು ಯಡಹಳ್ಳಿ ಗ್ರಾಮದಾಗ ಐತ್ರಿ. ಇದು ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಪ್ಪ ಅಂದ್ರೆ ಯಡಹಳ್ಳಿ ಕ್ರಾಸ್ ರೀ. ಇಲ್ಲಿ ಒಂದು ಸೈಡ ಗಳಗಾಲಿ ಹೋಗೋ ರೂಟ್ ರೀ. ಗಳಗಾಲಿ ಒಂದು ಸೈಡ್ ಗಳಗಾಲಿ ಹೋಗತ್ರಿ, ಇನ್ನೊಂದು ರೋಡ್ ಮುದೋಕೆ ಹೋಗತ್ರಿ. ಅದರ ಮಧ್ಯೆ ಸರ್ಕಲ್ದಾಗ ಐತ್ರಿ. ಇದು ಶ್ರೀ ಹಜರತ್ಪುರ ಗೈಬು ಸಾಹೇಬರ ದರ್ಗಾ ಮತ್ತು ಯಮನೂರಪ್ಪನ ದರ್ಗಾ ಇಲ್ಲಿ ಐತ್ರಿ. ಬರೋರಿದ್ರಂದ್ರೆ ಭಕ್ತಾದಿಗಳು ಎನಿ ಟೈಮ್ ಬರ್ಬೋದು ರೀ. ನಮಸ್ಕಾರ ರೀ. ಇವರು ಯಡಹಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಗುರು ಹಿರಿಯರು ಅದಾರ. ಇವ್ರು ನೋಡಿ ಮಾತಾಡ್ಕೊಂಡು ಬರ್ರಿ. ಪ್ರತಿಯೊಬ್ಬರು ಅದಾರೆ. ಇದು ಯಡಹಳ್ಳಿ ಗ್ರಾಮದ ಗುರು ಹಿರಿಯರು ನೋಡ್ರಿ ಎಲ್ಲರೂ. ಇದು ಯಡಹಳ್ಳಿ ಗ್ರಾಮದ ಪ್ರತಿಯೊಬ್ಬ ಜಾತಿ ಧರ್ಮ ಎನ್ನದೇ ಪ್ರತಿಯೊಬ್ಬ ಮನುಷ್ಯರು ಕೊಟ್ಟಂತಹ ಅವರ ದಾನ ಧರ್ಮಗಳಿಂದ ಆದಂತಹ ಕೊಡುಗೆಯಿಂದ ಆದಂತಹ ಕಟ್ಟಡ ಯಾವುದಪ್ಪ ಅಂದರೆ ಶ್ರೀ ಹಜರತ್ಪುರ ಗೈಬು ಸಾಹೇಬರ ದರ್ಗಾ ರೀ. ಪ್ರತಿಯೊಬ್ಬ ಗ್ರಾಮದವರು ತಮ್ಮ ತನುಮನ ಧನ ಸಹಾಯ ಮಾಡಿದ ಕಾರಣ ಆದಂತಹ ದರ್ಗಾ ನೋಡ್ರಿ ಇದು. ಹಿಡ್ಕೊಂಡ ಎಲ್ಲ ದೇವ್ರಿಗೆ ಎಣ್ಣೆ ಹಿಡ್ಕೊಂಡ ಮೂಲ ಅಂದ್ರೆ ಏನೈತಂದ್ರ ಎಮ್ಮಾರ್ ದೇಸಾಯಿ ಅವರಿಂದ ಅದಕ್ಕೆ ಮೊದಲನೇ ದನಿ ಅವ್ರು ಅವ್ರಿಂದ ಗಲೀಪ ಇಲ್ಲಿ ಬಂದ ಮ್ಯಾಗ ಗಲಗಲಿ ಗಲೀಪ ಎಳ್ಳೆದ ಮೊದಲು ಹಾಕಿ ಅವ್ರದ್ದು ಎಳ್ಳೆದ. ಇದು ಹಿಂದುತ್ವ ಎಷ್ಟು ಇದಕ್ಕೆ ಮುಂದೆ ನಡ್ಕೊಳ್ಳೋದು. ಕರೆಕ್ಟ್ ಸರ್. ಜಾತಿ ಭೇದ ಇಲ್ಲ, ಜಾತಿ ಭೇದ ಭಾವ ಯಾವುದೇ ರೀತಿ ಇಲ್ಲ. ಭಕ್ತಿ ತಮ್ಮ ಭಕ್ತಿ ಭಾವದಿಂದ ಬರತಕ್ಕಂಥ ಇದೊಂದು ಪವಿತ್ರವಾದಂತಹ ಸ್ಥಳ ರೀ. ಇದಕ್ಕಿಂತ ಕೆ.ಟಿ. ಪಾಟೀಲ್ ವಾಸನ್ ದೇಸಾರು ಭಾಳ ಅದ್ಭುತ ಸಹಾಯ ಮಾಡ್ಯಾರ. ಎಮ್.ಆರ್. ದೇಸಾಯಿ ಇದನ್ನೆಲ್ಲ ಕೊಡ್ತಿದ್ದವರು ಎಲ್ಲ ಸಾಮೂಹಿಕ ಊರಾಗ ಯಾವ ಜಾತಿ ಸಂಬಂಧ ಇಲ್ಲ, ಎಲ್ಲ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಯಾವುದೇ ರೀತಿಯಾದ ಜಾತಿ ಭಾವ ಇಲ್ಲ ಅಂತ ಪ್ರತಿಯೊಬ್ಬರ ಕೊಡುಗೆ. ನಾವೊಂದು 100% ಅದಕ್ಕೆ ನಿಯತ್ತಿಂದ ಕೆಲಸ ಮಾಡ್ತೀವಿ. ಇದು ಯಾವುದು ಭೇದ ಭಾವ ಯಾವುದೇ ರೀತಿ ಇಲ್ಲ ರೀ, ಯಾರಿಗೆ ಅನುಭವ ಇಲ್ಲ ಇಲ್ಲ ರೀ ಇದ್ರಾಗ. ಭಾಳ ಸಮಾಧಾನ ಮಾಡಿ ಈ ಗುಡಿ ಕಟ್ಟಡ ಭಾಳ ಇವತ್ತು 10 ರೂಪಾಯಿ ಇದ್ರೆ 1 ರೂಪಾಯಿ ತಗೊಂಡು ಕೆಲಸ ಮಾಡಿ ಇಷ್ಟೆಲ್ಲ ಸಹಾಯದಿಂದ ಪ್ರತಿಯೊಬ್ಬ ಜನಗಳ ಸಹಾಯದಿಂದ ಇದೆಲ್ಲ ಕಾರ್ಯ ಚಾಲು ನಡೆದತ್ರಿ. ಪ್ರತಿಯೊಬ್ಬ ಹಳ್ಳಿ ಜನಗಳಿಂದ ಊರಿನ ಜನಗಳಿಂದ ಪ್ರತಿಯೊಬ್ಬ ಜಾತಿ ಭೇದ ಭಾವ ಅನ್ನಲಾರ್ದ ಪ್ರತಿಯೊಂದು ಜನಾಂಗದವರು ಕೂಡ ಸಹಾಯ ಮಾಡ್ಯಾರ. ಪ್ರತಿಯೊಂದು ಹಳ್ಳಿಯವರು ಸಹಾಯ ಮಾಡ್ಯಾರ. ಆದ ಕಾರಣ ಈ ದರ್ಗಾ ಪ್ರಾರಂಭ ಆಗೈತ್ರಿ. ಇನ್ನೂ ಸ್ವಲ್ಪ ಮಟ್ಟಿಗೆ ಕೆಲಸ ಉಳಿದತ್ರಿ. ಅದು ಮುಂದಿನ ಕ್ರಮೇಣವಾಗಿ ಕೆಲಸ ಪೂರ್ಣಗೊಳ್ತತ್ರಿ. ಸರ್ಕಾರದ ಸಹಾಯ ರೀ. ಸರ್ಕಾರದಿಂದ ಸಹಾಯ ಬೇಕು. ಸರ್ಕಾರದಿಂದ ಏನು ಸಹಾಯ ತಗೊಂಡಿಲ್ಲ. ಕೆ.ಟಿ. ಪಾಟೀಲ್ ಒಂದೇ ರೂಪಾಯಿ ಏನಿದೆ ಮಾಡೋಣ ಬಟ್ ಮಾಡ್ತಾನ ಅಂತಕ್ಕಂಥ ಭರವಸೆ ಐತ್ರಿ. ಎಲ್ಲ ಥರ ಮಾಡ್ತಾರೆ. ಈಗ ಮಾಡ್ಯಾರ ಆಲ್ರೆಡಿ. ದರ್ಗಾ ಇದು ಮೂಲ ಹೊಲ್ದಾಗ ಇರ್ತಕ್ಕಂಥ ದರ್ಗಾ ಮೊದಲ ಮೂಲ ಹುಟ್ಟಿದ್ದ ಅಲ್ಲೇ ಲಾಸ್ಟಿಗೆ ಏನಂದ್ರು, ಇಲ್ಲಪ್ಪ ನಿಮ್ ದರ್ಗಾ ಎಷ್ಟೈತಿ ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಅವ್ರ ಜಮೀನ ನಮ್ ದರ್ಗಾಕ್ಕೆ ಬಿಟ್ಟು ಕಮಿಟಿಗೆ ಬಿಟ್ಟು ಕೊಟ್ಟಾರ. ಬಿಟ್ಟು ದುಡ್ಡು ಸರಿಯಾಗಿ ಈ ಕಮಿಟಿಗೆ ಜಮಾ ಆಗಿದೆ ಒಳಗಡೆ.
ಬರೋಬರಿ ಸರ್. ಅದೇನು ದರ್ಗಾಕ್ಕೆ ಕೊಟ್ಟಂತಹ ಜಮೀನು ಮುಳುಗಡೆ ಆದ ಸಮಯದಾಗ ಅದು ಬಂದಿರತಕ್ಕಂಥ ಹಣ ಈ ದರ್ಗಾದ ಕಮಿಟಿಗೆ ಬಂದದ್ರಿ. ಬಿಟ್ಕೊಟ್ಟಾರ ಯಾರು ಡಾಕ್ಟರ್ ಆರ್ ಟಿ ಪಾಟೀಲ್ರು ಮತ್ತು ಹನುಮಂತ ಸುಮನ್ ಅವರು. ಇದೊಂದು ಅವ್ರು ಮಾಡಿರ್ತಕ್ಕಂಥ ಇದೊಂದು ಒಳ್ಳೆ ಕೆಲಸ ರೀ, ಒಳ್ಳೆ ಕಾರ್ಯ. ಇದಕ್ಕೆ ದೇಣಿಗೆ ಏನು ಸಂಗ್ರಹ ಮಾಡಕ್ ಅಡ್ಡಾಡಿದ್ವಲ್ಲ, ದೇಸಾಯಿ ಅವ್ರ ನೇತೃತ್ವದೊಳಗನ ಸುಮಾರು 5-6 ತಿಂಗಳು ನಾವು ಒಂದು ಜೀಪ್ ತಗೊಂಡಿದ್ದರಿಂದ ಜೀಪ್ ನಾವೆಲ್ಲರೂ ಸ್ವಂತ ಅದರದ ಬಾಡಿಗೆ ಕೊಟ್ಕೊಂಡು ಆ ಕಮಿಟಿ ಖರ್ಚು ಇಲ್ಲಲ್ಲ ಅಂದ್ರೆ ಸುತ್ತಮುತ್ತ ಹಳ್ಳಿ ಎಲ್ಲ ಅಡ್ಡಾಡಿಕೆರಂತ ಅದೆಲ್ಲ ದೇಣಿಗೆ ಕಲೆಕ್ಟ್ ಮಾಡಿ ಮಾಡ್ಬೇಕು. ಬಿದ್ರಿ ಸ್ವಾಮಿಗಳು, ಮರುಗುತ್ತಿ ಸ್ವಾಮೀಜಿಯವರು, ಕಣ್ಣೂರು ಅಜ್ಜಾರು, ಇಂಗ್ಲೇಶ್ವರ ಅಜ್ಜಾರು ಇದಕ್ಕೆ ಸ್ಥಾಪನಾಕ ಅವರ ಒಂದು ಏನಿಗೆ ಪೂಜಾ ಅಜ್ಜಾರು ಇದಕ್ಕೆಲ್ಲ ಅವ್ರು ಏನು ಕೊಟ್ಟಂತೆ ಅದು ಕೊಟ್ಟ ಗದಿಗೆಗೆ ಅವ್ರದ ಅದನ್ನು ಆಶೀರ್ವಾದ ಮಾಡಿದ್ವಿ. ಶಂಕುಸ್ಥಾಪನೆ ಜಮೀನು ಅವರು ಇದು ದರ್ಗಾ ಶಂಕುಸ್ಥಾಪನೆ ಆಗ್ಬೇಕಾದ್ರೆ ಅವರ ಹಸ್ತದಿಂದ ಪ್ರಾರಂಭ ಆಗೈತ್ರಿ. ಸರ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳಿಸಿಕೊಟ್ಟಿದ್ದಕ್ಕೆ ಊರಿನ ಪ್ರಮುಖರಿಗೂ ನಮ್ಮ ಕಡೆಯಿಂದ ಧನ್ಯವಾದ ಸರ್. ನಮಸ್ಕಾರ ಸರ್. ಪ್ರತಿಯೊಬ್ಬರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಸರ್. ನಮಸ್ಕಾರಗಳು. ನಮಸ್ಕಾರ ಹಿರಿಯರ. ಇವತ್ತು ಯಡಹಳ್ಳಿ ಗ್ರಾಮದ ಗುರು ಹಿರಿಯರು ಮತ್ತು ಪ್ರಮುಖರು, ಸಾರ್ವಜನಿಕರು ಪ್ರತಿಯೊಬ್ಬರದ ಮಾಹಿತಿ ಕೇಳ್ಕೊಂಡು ಎಲ್ಲ ರೀತಿಯಾದಂತಹ ವರದಿ ಕೊಟ್ಟಿವ್ರಿ. ಇವತ್ತಿಂದ ವಿಡಿಯೋ ಯಾವ ರೀತಿ ಇರ್ತೈತೇಳಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ಲೈಕ್ ಮಾಡಿರಿ, ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಪ್ಲೇಸ್ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ರೀ. ಬಾಯ್ ಬಾಯ್. ನಮಸ್ಕಾರ.